ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಣ್ಣೆ, ಸಕ್ಕರೆ, ಸೋಡಾ ಏನು ಯೂಸ್ ಮಾಡದಲ್ಲೇ ರುಚಿಯಾಗಿ, ಹೆಲ್ತಿಯಾಗಿ, ಸಾಫ್ಟಾಗಿ, ಸ್ಪಾಂಜಿಯಾಗಿ ಕೇಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಈ ರೀತಿ ಮಾಡಿ ನಿಮ್ಮ ಮಕ್ಕಳಿಗೆ ಹೆಲ್ತಿಯಾಗೂ ಇರುತ್ತೆ, ಮನೆಯಲ್ಲೇ ಮಾಡ್ದಂಗೆ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ನಾನು ಮಕ್ಕಳಿಗೋಸ್ಕರ ಇಲ್ಲಿ ಒಂದು ಕೇಕ್ ಮಾಡ್ತಿದ್ದೀನಿ, ರವೆದು. ಇದಕ್ಕೆ ನಾನು ಯಾವುದೇ ರೀತಿ ಸೋಡಾ ಏನು ಯೂಸ್ ಮಾಡ್ತಿಲ್ಲ ಮತ್ತು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಾನು ಮುಕ್ಕಾಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, 1.5 ಅಷ್ಟು ಹಾಲು ತೊಗೊಂಡಿದ್ದೀನಿ ಮತ್ತು ಕರಚಿಟ್ಕೊಂಡಿರೋ ತುಪ್ಪ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕೋಕೋನಟ್ ಜಾಗರಿನ ಯೂಸ್ ಮಾಡ್ತಿದ್ದೀನಿ. ಇದನ್ನ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ. ಇದ್ರ ಲಿಂಕ್ ಹಾಕಿರ್ತೀನಿ, ನಿಮಗೆ ಯಾರು ಬೇಕು ಅಂದರೆ ನೀವು ಬೈ ಮಾಡ್ಬೋದು. ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಇಲ್ಲಿ ನಾನು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಯೂಸ್ ಮಾಡ್ತೀನಿ. ಇದ್ರ ಬದಲು ನೀವು ಒಣ ಕೊಬ್ಬರಿ ಪುಡಿನ ಸಹ ಉಪಯೋಗಿಸ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಇದಕ್ಕೆ ಚಿರೋಟಿ ರವೆನ ಹಾಕ್ಕೊತಾ ಇದ್ದೀನಿ. ನೀವು ಬೆಂಗಳೂರು ರವೆ ತೊಗೊಂಡ್ರೆ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ. 1.5 ಅಷ್ಟು ಹಾಲು ಹಾಕ್ಕೊಳ್ಳಿ. ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಮಕ್ಕಳಿಗೆ ಮಾಡ್ತಿರೋ ನಾನಿಲ್ಲಿ ಎಣ್ಣೆ ಉಪಯೋಗಿಸ್ತಾ ಇಲ್ಲ, ನೀವು ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇದು ನೆನೆಯೋಕ್ಕೆ ಬಿಡಿ. ಚೆನ್ನಾಗಿ ಇದು ನೆಂದ್ಕೊಂಡ್ಲಿ ರವೆ ಮತ್ತು ಹಾಲು ನೆಂದಾಗ ಕೇಕ್ ಚೆನ್ನಾಗಿ ಬರುತ್ತೆ. ನಾನು ಮೊಸರು ಯೂಸ್ ಮಾಡ್ತಾ ಇಲ್ಲ ಮತ್ತು ಮೊಟ್ಟೆ ಸಹ ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಕೇಕು ಸ್ಮೂತಾಗಿ ಬರಲಿ ಅಂತ ನಾನಿಲ್ಲಿ ಹಾಲಲ್ಲಿ ಒಂದು 10 ನಿಮಿಷ ನೆನೆಸಿಡ್ತಾ ಇದ್ದೀನಿ. ಈ ರೀತಿ 10 ನಿಮಿಷ ನೆನೆಯಬೇಕು. ಈಗ ರವೆ ಜೊತೆ ಹಾಲು ಚೆನ್ನಾಗಿ ಹೊಂದ್ಕೊಂಡಿದೆ. ಒಂದು ಪಾತ್ರೆಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಸವರಿಟ್ಕೊತಾ ಇದ್ದೀನಿ. ಈಗ ನೋಡಿ, ನಾನು ಒಂದು ಬೌಲ್ಗೆ ಏನು ಕೋಕೋನಟ್ ಜಾಗರಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ, ಸ್ವೀಟಾಗೂ ಇದೆ, ತರಿಯಾಗಿ ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ 1 ಟೈಮ್ ಹಾಲಿಗೂ ಸಹ ಇದೇ ಬೆಲ್ಲ ಹಾಕ್ಕೊಡ್ತೀನಿ. ನೋಡಿ ಎಷ್ಟು ತರಿಯಾಗಿದೆ ಅಂತ. ಇದನ್ನ ಎಲ್ಲ ಸ್ವೀಟ್ಸ್ಗೂ ಯೂಸ್ ಮಾಡ್ಬೋದು. ಅವಳಿಗೆ ಏನೆಲ್ಲ ಸ್ವೀಟ್ಸ್ ಮಾಡ್ತೀನಿ ಅವಳಿಗೆ ನಾನು ಇದೇ ಬೆಲ್ಲನ ಯೂಸ್ ಮಾಡೋದು. ಈಗ ನೋಡಿ, ಇದು ಚೆನ್ನಾಗಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನಿಸಿದ್ರೆ ಇದಕ್ಕೆ ಬೆಲ್ಲ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಮಗಳಿಗೆ ಜಾಸ್ತಿ ಸ್ವೀಟ್ ಕೊಡೋಲ್ಲ, ಹಾಗಾಗಿ ನಾನು ಈ ರವೆ ಏನು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡಿಲ್ಲ. ನಿಮಗೆ ಬೇಕು ಅಂದರೆ ನೀವು ಇಲ್ಲೂ ಬೆಲ್ಲ ಹಾಕ್ಕೊಂಡು 1-2 ಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಸ್ವೀಟಾಗಿ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಪಾತ್ರೆಯಲ್ಲಿನ ನೀರು ಹಾಕಿ ಒಂದು ಪಾತ್ರೆ ಅದ್ರ ಮೇಲೆ ಇಟ್ಕೊತಾ ಇದ್ದೀನಿ. ನಿಮಗೆ ಓವನ್ ಇಲ್ಲ ಅಂದೆಲ್ಲ ಏನು ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ, ಆರಾಮಾಗಿ ಮಾಡ್ಬೋದು. ಈಗ ನೋಡಿ, ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡು ಈಗ ಪಾತ್ರೆಗೆ ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲಿ ಅರ್ಧ ಪ್ರಮಾಣದಷ್ಟು ಈಗ ಫಸ್ಟಿಗೆ ಹಾಕ್ಕೊತಾ ಇದ್ದೀನಿ. ನೀವು ಅರ್ಧ ಪ್ರಮಾಣದಷ್ಟು ಹಾಕ್ಕೊಳ್ಳಿ. ಈಗ ಅರ್ಧ ಹಾಕ್ಕೊಂಡ್ಮೇಲೆ ಆ ಪಾತ್ರೆನ ಚೆನ್ನಾಗಿ ಒಂದ್ಸರಿ ಎಲ್ಲ ಈವನ್ನಾಗಿ ಸ್ಪ್ರೆಡ್ ಆಗೋ ಥರ ಆ ಮಿಕ್ಸರ್ನ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇಲ್ಲಿ ನಾನು ಕೋಕೋನಟ್ ಜಾಗರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಷ್ಟು ಮಿಕ್ಸಿಗೆ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ಮೇಲ್ಗಡೆ ಕೋಕೋನಟ್ ಜಾಗರಿನ ನೀವು ಸ್ಪ್ರೆಡ್ ಮಾಡ್ಕೋಬೇಕು. ನೀವು ಇದೇ ಮೊದಲನೇ ಬಾರಿಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಪೇಜ್ನ ಫಾಲೋ ಮಾಡಿ. ಈಗ ನೋಡಿ, ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಆದಮೇಲೆ ಇನ್ನೂ ಏನು ಉಳಿದಿರುತ್ತಲ್ಲ ಮಿಕ್ಸರು ಅದನ್ನೆಲ್ಲ ಆ ಮಿಕ್ಸ್ ಏನು ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಕೇಕ್ದನ್ನು ಹಾಕ್ಬಿಡಿ. ಚೆನ್ನಾಗಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಮತ್ತೆ ಬೆಲ್ಲದ ಪುಡಿ ಏನಿದೆ ಕೋಕೋನಟ್ ಜಾಗರಿನ ಉದುರಿಸ್ಕೊಂಡು ಅದಕ್ಕೆ ಮೇಲ್ಗಡೆ ನಾನೇನು ಎತ್ತಿಟ್ಕೊಂಡಿದ್ದೀನೋ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ನೀವು ಒಣ ಕೊಬ್ಬರಿ ಸಹ ಉಪಯೋಗಿಸ್ಬೋದು, ಯಾವ್ದು ಬೇಕಾದ್ರೂ ನೀವು ಉಪಯೋಗಿಸ್ಕೊಳ್ಳಿ. ಅದ್ರ ಮೇಲೆ ಇನ್ನೊಂದು ರೌಂಡು ಬೆಲ್ಲನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಸ್ವೀಟಾಗಿರಲಿ ಅಂತ. ಈಗ ನೋಡಿ, ಈ ರೀತಿ ಪಾತ್ರೆನ ಇಡ್ತಿದ್ದೀನಿ. ನಾನು ಮುಂಚೆನೇ ಇಲ್ಲಿ ಪ್ರೀ ಹೀಟ್ ಮಾಡ್ಕೊಂಡಿಲ್ಲ, ನೀರನ್ನು ಸಹ ಕುದಿಯೋಕ್ಕೆ ಇಟ್ಕೊಂಡಿಲ್ಲ. ಈಗ ಮುಚ್ಚಿ ಒಲೆ ಹಚ್ತಾ ಇದ್ದೀನಿ. ಕರೆಕ್ಟಾಗಿ ನಾನು ಇದನ್ನು 20 ನಿಮಿಷ ಬೇಯಿಸಿದ್ದೀನಿ. 20 ನಿಮಿಷದಲ್ಲಿ ಚೆನ್ನಾಗಿ ಬೆಂದಿತ್ತು. ನೋಡಿ ತುಪ್ಪ ಎಲ್ಲ ಹೇಗೆ ಮೇಲ್ಗಡೆ ಇದೆ ಅಂತ. ಖಂಡಿತವಾಗ್ಲೂ ಇದು ಹೆಲ್ತಿ ರೆಸಿಪಿ ಆಗಿರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡಬೇಕು ಅಂದಾಗ ನಾವು ಇದನ್ನು ಆರಾಮಾಗಿ ಮಾಡಿಕೊಡ್ಬೋದು. ಹೊರಗಡೆಯಿಂದ ಬಿಸ್ಕೆಟ್ ಎಲ್ಲ ಕೊಡೋ ಬದಲು ಇದನ್ನು ನೀವು ಟ್ರೈ ಮಾಡಿ. ಈಗ ನೋಡಿ, ಇದಾಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಚಾಕುವಿಂದ ಸುತ್ತ ಬಿಡಿಸ್ಕೋಬೇಕು. ಈ ರೀತಿ ಸುತ್ತ ಬಿಡಿಸ್ಕೊಂಡ ನಂತರ ಒಂದು ತಟ್ಟೆ ಮೇಲೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಿಡ್ಕೊತಿದೆ. ಸೋಡಾ ಹಾಕಿಲ್ಲ ಅಂದರೂ ಸಹ ನಮಗೇನು ಅದರಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಈಗ ನೋಡಿ, ಒಂದು ಪ್ಲೇಟ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಪ್ಪದ ಫ್ಲೇವರು ಮೇಲೆ ಸಹ ಕಾಣ್ತಾ ಇದೆ. ಅದೆಲ್ಲ ತುಂಬ ಹೆಲ್ತಿಯಾಗಿರುತ್ತೆ. ಇಲ್ಲಿ ನೋಡಿ, ಈಗ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಕೇಕ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಎಲ್ಲದನ್ನು ಪೀಸಾಗಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನಾವು ಸೋಡಾ ಹಾಕಿಲ್ಲ ಅಂದರೂ ಸಹ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇಲ್ಲ. ಮಕ್ಕಳು ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಾಗಿತ್ತು. ಬೆಲ್ಲನೂ ಅಷ್ಟೇ ಮಧ್ಯದಲ್ಲೆಲ್ಲ ಸ್ವೀಟಾಗಿ ಚೆನ್ನಾಗಿದೆ. ಈಗ ಎಲ್ಲದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸುಮಾರು ಪೀಸಸ್ ಆಗಿತ್ತು.
ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.